ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ತಿದ್ದೀರಾ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ಸುಮಾರು ಕಮೆಂಟ್ ಬರ್ತಾಯಿತ್ತು ನನಗೆ ಇನ್ಸ್ಟಾಗ್ರಾಮಲ್ಲಾಗಲಿ, ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬಲ್ಲಿ. ಮೇಡಮ್, ಯಾವಾಗ ಮನೆಗಳ್ನ ಅಲರ್ಟ್ ಮಾಡ್ತಾರೆ, ಅಂದರೆ ಕೀನ ಯಾವಾಗ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಏನು ಗೊತ್ತಾ, ಸರ್ಕಾರದ ಕೆಲಸಗಳು ಅಂದ್ರೇ ಹಾಗೇ ಇರುತ್ತೆ. ಇವತ್ತು ಅಂತ ಹೇಳ್ತಾರೆ, ಇವತ್ತು ಮಾಡಲ್ಲ ಅವರು, ಇನ್ನೊಂದು ವರ್ಷಕ್ಕೆ ಮಾಡೋದು. ಅದು ನಾಳೆ ಅಂತ ಹೇಳಿದ್ರೆ ಅದು ಒಂದು ವರ್ಷ ಅಂತಲೇ ನಾವು ಲೆಕ್ಕ ಇಟ್ಕೋಬೇಕು. ಆ ಥರ ಯಾವ ಸರ್ಕಾರಿ ಕೆಲಸ ತಾನೇ ನೀಟಾಗಿ ಮಾಡಿದ್ದಾರೆ ಹೇಳಿ? ನಾವು ಇದೇ ಟೈಮಿಗೆ ಕೊಡ್ತಾರೆ ಅಂತ ಹೇಳಲಿಕ್ಕೆ ಅನೌನ್ಸ್ ಮಾಡ್ತಾರೆ ಅಷ್ಟೇ, ನೆಕ್ಸ್ಟ್ ಮಂತಲ್ಲಿ ಕೊಟ್ಬಿಡ್ತೀವಿ, ಇನ್ನೇ 1 ತಿಂಗಳಾಗುತ್ತೆ, 15 ದಿನ ಆಗುತ್ತೆ ಅಂತ. ಸೊ ನಾವು ನಿಮ್ಗೆ ಹೇಳಿ ಸಾಕಾಗ್ಬಿಟ್ಟಿರುತ್ತೆ. ಅವಾಗ ಏನು ಅನಿಸುತ್ತೆ ಅಂದರೆ, ನಿಮಗೆ ಇವ್ರು ಯಾವಾಗಲೂ ಹೀಗೆ ಹೇಳ್ತಾರೆ ಅಂತ ನಿಮಗೂ ಅನಿಸುತ್ತೆ. ಕೆಲವರಿಗೆ ಗೊತ್ತಿರುತ್ತೆ, ಅಯ್ಯೋ ಸರ್ಕಾರಿ ಕೆಲಸಗಳೇ ಅಷ್ಟು ಬಿಡಿ ಮೇಡಮ್ ಅಂತ ಹೇಳ್ತಾರೆ. ಇನ್ನು ಕೆಲವು ಜನ, ಏನು ಮೇಡಮ್ ಇವತ್ತು ಅಂತ ಹೇಳಿದ್ರಿ, ನಾಳೆ ಅಂತ ಹೇಳಿದ್ರಿ ಅಂತ ತುಂಬ ಕಮೆಂಟ್ಗಳು ಬರ್ತಾಯಿದೆ. ಹಾಗಾಗಿ ಒಂದು ವಿಡಿಯೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ನೆಕ್ಸ್ಟ್ ಮಂತಲ್ಲಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಟ್ ನೆಕ್ಸ್ಟ್ ಮಂತು ಇಲ್ಲಿ ಏನಾಗುತ್ತೆ ಅಂದರೆ, ಟೆಂಡರ್ನ ಹಾಕಿರ್ತಾರೆ. ಅಂದರೆ ಇವರಿಗೆ ಮನೆ ಕಟ್ಟಲಿಕ್ಕೆ ಕನ್ಸ್ಟ್ರಕ್ಷನ್ಗೆ ಟೆಂಡರ್ ಹಾಕಿರ್ತಾರೆ. ಆ ಟೆಂಡರ್ನ ಒಬ್ಬರು ವಹಿಸ್ಕೊಂಡಿರ್ತಾರೆ. ಆ ಟೆಂಡರ್ ಅವ್ರಿಗೆ ಅಮೌಂಟ್ ಆಗಿರಲ್ಲ. ಅಮೌಂಟ್ ಆಗಿಲ್ಲ ಅಂದರೆ ಪಾಪ ಅವ್ರ ತಾನೇ ಏನು ಮಾಡೋಕ್ಕಾಗುತ್ತೆ ಹೇಳಿ? ಅದೇನೊಂದು 1,000 ರೂಪಾಯಿ 10,000 ರೂಪಾಯಿ ಪ್ರಾಜೆಕ್ಟ್ಗಳ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಅವರು ಸುಮ್ಮನಾಗಿರ್ತಾರೆ. ಹಾಗಾಗಿ 70% ಅವ್ರಿಗೆ ಅಮೌಂಟ್ ಪೇ ಮಾಡಿದ್ರೆ ನಿಜವಾಗ್ಲೂ ಕನ್ಸ್ಟ್ರಕ್ಷನ್ ಎಲ್ಲ ಮಾಡಿ ನೀಟಾಗಿ ಎಲ್ಲ ಆದಮೇಲೆ ಅವ್ರಿಗೆ ಕೀನ ಹ್ಯಾಂಡ್ ಓವರ್ ಮಾಡ್ತಾರೆ. ಬಟ್ ಇವರು ಸರ್ಕಾರ ಏನು ಮಾಡಿದೆ ಅಂದರೆ, ಒಂದು 20% 30% ಅಷ್ಟು ಅವ್ರಿಗೆ ಪೇ ಮಾಡಿದೆ. ಅಂದರೆ ನನಗೆ ಗೊತ್ತಿರೋ ಪ್ರಕಾರ, ಅಲ್ಲಿ ಕನ್ಸ್ಟ್ರಕ್ಷನ್ ಅವ್ರನ್ನ ಮೀಟ್ ಮಾಡಿದ್ರ ಪ್ರಕಾರ ನನಗೆ 20 to 30% ಕೊಟ್ಟಿರ್ತಾರೆ. ಸೊ ಇವರು 70%ನ ಇವರು ಇನ್ವೆಸ್ಟ್ ಮಾಡಿ ಅವರಿಗೆ ಕೀನ ಹ್ಯಾಂಡ್ ಓವರ್ ಮಾಡಿಬಿಟ್ಟು ಆಮೇಲೆ ಬರೀ ಕೈಲಿ ಕೂತ್ಕೋಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇವರು ಕೆಲಸಗಳನ್ನ ಡಿಲೇ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಎಲ್ಲ ಕೆಲಸಗಳು ಎಲ್ಲ ಲೇಔಟಲ್ಲೂ ಅಷ್ಟೇ, ಎಲ್ಲ ಸೈಟ್ಗಳಲ್ಲೂ ಕೆಲಸಗಳು ಪೆಂಡಿಂಗ್ ಇದೆ. ನೆಲಗುಳಿ ಮತ್ತು ಕೆಂಚನಪುರ ಮುಗ್ದೋಗಿದೆ. ಬಟ್ ಆದ್ರೂ ಕೀ ಕೊಡ್ತಾ ಇಲ್ಲ, ಏನಂತ ರೀಸನ್ ಗೊತ್ತಿಲ್ಲ. ಬಟ್ ಎಲ್ಲ ಅವ್ರಿಗೂ ಪೇಮೆಂಟ್ಗಳೆಲ್ಲ ಕ್ಲಿಯರ್ ಆಗಬೇಕಲ್ವಾ? ಸೊ ಹಾಗಾಗಿ ಇದು ಸ್ಟಾಪ್ ಮಾಡಿದ್ದಾರೆ ಅನಿಸುತ್ತೆ. ಇನ್ನು ಸುಮಾರಷ್ಟು ಗಾಣಿಗರಳ್ಳಿ ಮತ್ತು ಮುದ್ದೈಂಪಾಳ್ಯ, ತೋಟಕನಹಳ್ಳಿ, ಇದೆಲ್ಲ ಇನ್ನೂ ಸುಮಾರಷ್ಟು ಕೆಲಸಗಳೇ ಪೆಂಡಿಂಗ್ ಇದೆ. ಅಂದರೆ ಕೆಲಸಗಳು ಇನ್ನೂ ಒಂದು 50% 60% ಅಷ್ಟೇ ಕೆಲಸಗಳಾಗಿರೋದು. ಆ ಕೆಲಸಗಳು ಮುಗಿಯೋಷ್ಟರಲ್ಲಿ ಇನ್ನೂ ಒಂದು 3 ವರ್ಷ ಬೇಕಾಗುತ್ತೆ ಅನ್ಕೊತೀನಿ. ಯಾಕಂದರೆ ಇಲ್ಲಿ ಕನ್ಸ್ಟ್ರಕ್ಷನ್ಗೆ ಮೆಟೀರಿಯಲ್ಲ ಬಂದು ಬಿದ್ದಿರುತ್ತೆ. ಬಟ್ ಕೆಲಸಗಾರರಿರಲ್ಲ. ಒಂದೊಂದು ಕಡೆ ಕೆಲಸಗಾರರು ಇರ್ತಾರೆ, ಮೆಟೀರಿಯಲ್ ಇರೋಲ್ಲ. ಆ ಥರ ಇರೋದ್ರಿಂದ ಇನ್ನೂ ಒಂದು 2 to 3 years ಆಗುತ್ತೆ ಅನ್ಕೊತೀನಿ. 60% ಕೆಲಸ ಆಗಿದೆ, ಇನ್ನು 40%ಗೆ 3 years ಆಗುತ್ತೆ ಅಂತ ನನ್ನ ಅಭಿಪ್ರಾಯ. ಯಾಕಂದರೆ ಅಲ್ಲಿ ನೋಡಿದವ್ರಿಗೆ ಸಿಚುಲೇಷನ್ಸ್ ಗೊತ್ತಿರುತ್ತೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ಕಟ್ಟಿನೇ 3 ವರ್ಷ ಆಗಿರುತ್ತೆ. ಅದಕ್ಕೆ ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ. ಆ ಗಿಡಗಳಿಗೆ ಇವರು ಪೇಂಟ್ ಮಾಡೋಕ್ಕಾಗುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಮತ್ತೆ ಅದನ್ನು ರಿಪೇರ್ ಮಾಡೋ ಅಷ್ಟರಲ್ಲಿ ಆಲ್ಮೋಸ್ಟ್ ಇನ್ನೂ ಒಂದು 2 to 3 years ಬೇಕಾಗುತ್ತೆ ಅನ್ಕೊತೀನಿ. ಇನ್ನು ಕೆಲವು ಕಡೆ ಆಗಿದ್ರೂ ಕೊಡಲಿಕ್ಕೆ ಅದು ಯಾಕೆ ಹಂಗೆ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಗಿರೋದು ಕೆಂಚನಪುರ ಮತ್ತು ನೆಲಗುಳಿದು ಸಿಂಗಲ್ ಬೆಡ್ರೂಮ್ ಅಂತೂ ಫುಲ್ಲು ರೆಡಿಯಾಗಿ ಹೋಗಿದೆ. ಡಬಲ್ ಬೆಡ್ರೂಮೂ ಅಷ್ಟೇ, ಒಂದು ಲಿಫ್ಟ್ ಬ್ಯಾಲೆನ್ಸ್ ಇತ್ತು ನಾನು ಹೋದಾಗ, ಅದಷ್ಟೇ ಬ್ಯಾಲೆನ್ಸ್ ಇರೋದು. ನೆಲಗುಳಿದು ಎಲ್ಲ ಆಗೋಗಿದೆ. ಬಟ್ ಯಾಕೆ ಡಿಲೇ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಡಿಲೇ ಆದಷ್ಟು ಏನು ಗೊತ್ತಾ, ಎಷ್ಟೊಂದು ಕಡೆ ನಾವು ಆಲ್ರೆಡಿ EMI ಕಟ್ತಾ ಇದ್ದೀವಿ. ನಮಗೆ ಅಲರ್ಟ್ ಆದಮೇಲಿಂದ EMI ಬರ್ತಾಯಿದೆ ಮೇಡಮ್. EMIನೂ ಕಟ್ಕೊಂಡು ನಾವು ಸ್ಕೂಲ್ ಫೀಸ್ಗಳು, ಮನೆ ಬಾಡಿಗೆ ಎಲ್ಲದೂ ನಮಗೆ ತುಂಬ ಕಷ್ಟ ಆಗುತ್ತೆ ಅಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಲೈಫೇ ಆಗಿರುತ್ತೆ. ಏನಂದರೆ ಎಲ್ಲದೂ ಒಂದು ಕಮಿಟ್ಮೆಂಟ್ ಅಂತ ಮಾಡ್ಕೊಂಡಿರ್ತೀವಿ. ಇಷ್ಟು ಸ್ಯಾಲ್ರಿ ಬಂದರೆ ಇಷ್ಟು ಕಮಿಟ್ಮೆಂಟ್ ಅಂತ ಇರುತ್ತೆ ನಮ್ಗಳಿಗೆ. ಆ ಕಮಿಟ್ಮೆಂಟಲ್ಲೇ ನಾವು ಬದುಕಬೇಕಾಗುತ್ತೆ. ಆವಾಗ ಇದೊಂದು ಆ್ಯಡ್ ಆನ್ ಆದರೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಯಾಕೆ ಅರ್ಥ ಮಾಡ್ಕೊತಿಲ್ಲ ಅಂತ ಗೊತ್ತಿಲ್ಲ. ತುಂಬ ಜನದ್ದು ಈ ಥರ ಆಗಿದೆ. ಆಲ್ರೆಡಿ ಲೋನ್ಗಳನ್ನ ಕಟ್ತಾ ಇದ್ದಾರೆ. 2 yearsಯಿಂದ
1 ಇಯರಿಂದ ಲೋನ್ನ ಕಟ್ತಾ ಇದ್ದೀವಿ ನೋಡಿ ಮೇಡಮ್ ಅಂತ ಹೇಳ್ಬಿಟ್ಟು ನನಗೆ ನಿಜವಾಗ್ಲೂ ಸ್ಕ್ರೀನ್ಶಾಟ್ಗಳೆಲ್ಲ ಕಳಿಸಿದ್ರು 1 ಇಯರಿಂದ ಕಟ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದನ್ನೆಲ್ಲ ಕೇಳಿ ನನಗೂ ಬೇಜಾರು ಅನ್ನಿಸ್ತು, ಯಾಕಂದರೆ ಮಿಡ್ಲ್ ಕ್ಲಾಸ್ ಲೈಫೇ ಆಗಿರುತ್ತಲ್ವ, ಏನೋ ಒಂದು ಕಮಿಟ್ಮೆಂಟಲ್ಲಿ ಬದುಕ್ತಾ ಇರ್ತೀವಲ್ವ ನಾವುಗಳು. ಹಾಗಾಗಿ ಎಲ್ಲರೂ ಒಂದ್ಸಲ ಧ್ವನಿ ಎತ್ತಿ ಇದ್ರ ಬಗ್ಗೆ ಮಾತಾಡಿದ್ರೆ ನಿಜವಾಗ್ಲೂ ಕೆಲಸಗಳು ಬೇಗ ಆಗುತ್ತೆ. ಏನು ಗೊತ್ತಾ, ಯಾವಾಗಲೋ ಇವ್ರು ಅಪ್ಲೈ ಮಾಡಿರೋರೆಲ್ಲ ಏನು ಮಾಡ್ತಾರೆ ಅಂದರೆ ಯಾವಾಗಲೋ ಒಂದ್ಸಲ ಹೋಗ್ತಾರೆ, ಅಪ್ಲೈ ಆಗಿದೆಯೇ ಇಲ್ವಾ ಮತ್ತು ಪ್ರೋಸೆಸ್ ಏನಿದೆ ಅಂತ ತಿಳ್ಕೊತಾರೆ, ಬರ್ತಾರೆ ಅಷ್ಟೇ. ಬಿಟ್ಟರೆ ಇವರು ಹೋಗಿ ವಿಚಾರಿಸಿ ಮಾಡಿ ಮತ್ತು ಅಪ್ಲೈ ಮಾಡಿದ ಮೇಲೆ ಅದ್ರ ಪ್ರೋಸೆಸ್ ಏನಿದೆ ಅದೆಲ್ಲ ಹೋಗಿ ವಿಚಾರಿಸ್ಬೇಕು. ಎಲ್ಲಿವರೆಗೂ ಬಂತು, ಇಷ್ಟು ದಿನಕ್ಕೆ ಕೊಡ್ತೀನಿ ಅಂತ ಹೇಳಿದ್ರಿ, ಏನು ಕತೆ ಅಂತ ಯಾರು ಕೇಳೋರಿರಲ್ಲ. ಒಂದೊಂದು ಕಡೆ ಕೇಳ್ತಾರೆ, ಅವ್ರಿಗೆ ಆನ್ಸರ್ ಯಾರು ಮಾಡ್ತಾರೆ ಹೇಳಿ? ಇಲ್ಲ, ಅಲ್ಲಿರೋ ಸೆಕ್ಯೂರಿಟಿಗಳು ಫಸ್ಟ್ ಆಫ್ ಆಲ್ ಒಳಗಡೆ ಬಿಡಲ್ಲ ಒಂದೊಂದು ಕಡೆ. ಸೊ ಹಿಂಗಿರೋದ್ರಿಂದ ಪರಿಸ್ಥಿತಿ ಯಾವುದಕ್ಕೂ ಕಷ್ಟ ಆಗುತ್ತೆ, ಎಲ್ಲದಕ್ಕೂ ಕಷ್ಟ ಆಗುತ್ತೆ. ಹೇಳಬೇಕಂದ್ರೆ ಅವ್ರುಗಳಿಗೂ ಕಷ್ಟ ಆಗುತ್ತೆ. ಈ ಕಡೆ ಸರ್ಕಾರನೂ ಅಷ್ಟೇ EMIನ ಫಸ್ಟೇ ಸ್ಟಾರ್ಟ್ ಮಾಡಬಾರ್ದು, ಯಾಕಂದರೆ ಅವ್ರಿಗೆ ಕೀನ ಹ್ಯಾಂಡ್ ಓವರ್ ಮಾಡಿದಲ್ಲೇ EMI ಸ್ಟಾರ್ಟ್ ಮಾಡಿದ್ರೆ ಅವರಿಗೂ ರೆಂಟ್ ಕಟ್ಟೋ ನೆಸೆಸಿಟಿ ಇರಲ್ಲ, ಆವಾಗ ಏನು EMI ಕಟ್ಬೋದು. ಅದನ್ನು ಬಿಟ್ಬಿಟ್ಟು ಅವ್ರು ರೆಂಟನ್ನು ಕಟ್ಕೊಂಡು ಇಲ್ಲಿ ಅಡುಗೆನೂ ಕಟ್ಕೊಂಡು ಇಲ್ಲಿ EMIನೂ ಕಟ್ಕೊಂಡು ಮಕ್ಕಳನ್ನ ಓದಿಸೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಅವರು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಬಡವರಿಗೆ ಅಂತ ಮಾಡಿರ್ತಾರೆ ಈ ಸ್ಕೀಮ್ಗಳ್ನ, ಅತಿ ಕಡು ಬಡವ್ರಿಗೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಮಾಡಿರ್ತಾರೆ. ಸೊ ಮಾಡೋದು ದೊಡ್ಡದಲ್ಲ, ಅದನ್ನು ಯಾವ ಥರ ನಾವು ಪ್ರೋಸೆಸ್ ಮಾಡ್ತೀವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೇಳ್ಬೇಕಂದ್ರೆ ಸುಮಾರು ಜನ, ನನಗೆ ಗೊತ್ತಿರೋ ಮಟ್ಟಿಗೆ ಸುಮಾರು ಜನ ಹಾಗೇನೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸ್ಕ್ರೀನ್ಶಾಟ್ಗಳನ್ನ ಕಳಿಸಿದ್ದಾರೆ. ಸೊ ನೀವೆಲ್ಲ ಹೋಗಿ ಒಂದ್ಸಲ ಕೇಳಿದ್ರೆ ಅವರಿಗೆ ಏನಾದರೂ ಡಿಸಿಷನ್ ತೊಗೊತಾರೆ ಅನಿಸುತ್ತೆ. ಎಲ್ಲರೂ ಸುಮ್ಮನೆ ಇದ್ದರೆ ಅವರು ಸುಮ್ಮನೆ ಇರ್ತಾರೆ ಅಷ್ಟೇ. ಎಲ್ಲ ಕಡೆನೂ ಅಷ್ಟೇ ನೋಡಿ, ನೀರು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ, ಇದು ನೆಲಗಳಿದು ನೀರುಗಳು ಅಷ್ಟೇ, ನೀರೆಲ್ಲ ಇದೆ, ಬಟ್ ಯಾಕೆ ಕೊಡ್ತಿಲ್ಲ ಅಂತ ನನಗೂ ಗೊತ್ತಿಲ್ಲ ಇದ್ರ ಬಗ್ಗೆ. ಇದೂ ಅಷ್ಟೇ, ನಿಮಗೆ ಕೆಂಚನಪುರ ಫುಲ್ಲು ರೆಡಿಯಾಗಿದೆ, ಅದು ಸಿಂಗಲ್ BHK ಅಂತೂ ಆಲ್ಮೋಸ್ಟ್ ರೆಡಿಯಾಗಿ ಒಂದು 2 to 3 months ಆಯಿತು. ಬಟ್ ಇನ್ನೂ ಕೊಟ್ಟಿಲ್ಲ, ಏನಂತ ರೀಸನ್ ಗೊತ್ತಿಲ್ಲ, ಯಾವಾಗ ಕೊಡ್ತಾರೆ ಅಂತ ಅದನ್ನು ಕನ್ಫರ್ಮ್ ಆಗಿ ಹೇಳಲ್ಲ. ಇವತ್ತು ಹ್ಯಾಂಡ್ ಓವರ್ ಮಾಡ್ತೀವಿ, ಈ ಥರ ಇದೆ ಪ್ರೊಸೆಸ್ ಅಂತ ಅದನ್ನು ಹೇಳಲ್ಲ, ಮತ್ತು ಕೊಡೋದು ಇಲ್ಲ. ಹಿಂಗಾದರೆ ತುಂಬಾ ಕಷ್ಟ ಆಗುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಿದ್ದೀರಾ ದಯವಿಟ್ಟು ಒಂದ್ಸಲ ಹೋಗಿ ಕಾವೇರಿ ಭವನ್ಗೆ ಯಾರನ್ನ ವಿಚಾರಿಸ್ಬೇಕು, ಏನಾಗುತ್ತೆ ಏನು ಅಂತ ಒಂದ್ಸಲ ಕೇಳೋದ್ರಿಂದ ಏನು ಕಳ್ಕೊಳ್ಳಲ್ಲ ಅಲ್ವಾ ನೀವುಗಳು. ಒಂದ್ಸಲ ಕೇಳಿ ಹಾಗೆ ಹೋಗಿ ಮೀಟ್ ಮಾಡಿ. ಇನ್ನು ಎಲ್ಲ ಕಡೆನೂ ನಿಮಗೆ ಇದನ್ನು ಮಾಡ್ತಾ ಇರ್ತಾರೆ, ಲೋನ್ ಮೇಳ ಅಂದರೆ ಸಾಲ ಮೇಳ, ಆ ಥರ ಎಲ್ಲ ಪ್ರೋಸೆಸ್ ಮಾಡ್ತಾ ಇರ್ತಾರೆ. ಆವಾಗ ನೀವುಗಳು ಹೋಗಿ ವಿಚಾರಿಸ್ಬೇಕು. ಯಾಕಂದರೆ ಯಾರೋ ಒಬ್ಬರು ಕೇಳೋದ್ರಿಂದ ಇಬ್ಬರು ಕೇಳೋದ್ರಿಂದ ಇದು ಬಗೆಹರಿಯಲ್ಲ. ಅಪ್ಲೈ ಮಾಡಿರೋರೆಲ್ಲ ಒಟ್ಟಿಗೆ ಸೇರಿ ಹೋಗಿ ಕೇಳಿದ್ರೆ ಇದು ಬಗೆಹರಿಯುತ್ತೆ. ಹಾಗಾಗಿ ಒಂದ್ಸಲ ಹೋಗಿ ವಿಚಾರಿಸಿ ಯಾವ ಥರ ಇದೆ ಪ್ರೋಸೆಸ್ ಏನಂತ ಹೇಳ್ಬಿಟ್ಟು, ಅವಾಗ ನಿಮಗೂ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ. ಸೊ ನಾವು ಕೇಳೋಕ್ಕಾಗಲ್ಲ, ನಮಗೇನು ರೈಟ್ಸ್ ಇರಲ್ಲ, ಯಾಕಂದರೆ ನಾವು ಅಪ್ಲೈ ಮಾಡಿದ್ರೆ ನಾವು ಕೇಳ್ಬೋದು, ಅಪ್ಲೈ ಮಾಡಿರೋ ಕಡೆ ಕೇಳಮ್ಮ ಅಂತಾರೆ. ಸೊ ಹಾಗಾಗಿ ಎಲ್ಲರೂ ಅಷ್ಟೇ ಒಟ್ಟಿಗೆ ಹೋಗಿ ವಿಚಾರಿಸಿ ಕೇಳಿದ್ರೆ ನಿಮಗೆ ಐಡಿಯಾ ಬರುತ್ತೆ. ಸೊ ಯಾರೆಲ್ಲ ಅಪ್ಲೈ ಮಾಡಿ ನೀವು ಆಲ್ರೆಡಿ ಲೋನ್ ಕಟ್ತಿದ್ದೀರಾ ಅಂತ ಕಮೆಂಟ್ ಮಾಡಿ, ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಲೋನ್ ಕಟ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಮಂತು ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಮಂತೂ ನನಗಂತೂ ಕನ್ಫರ್ಮ್ ಇಲ್ಲ, ಯಾಕಂದರೆ ಇದೆಲ್ಲ ಎಷ್ಟು ದಿನಗಳಾಯಿತು ಹೇಳಿ ತುಂಬ ದಿನಗಳೇ ಆಯಿತು. ನಾನು ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1 year ಆಗಿದೆ. 1 yearಯಿಂದ ಇದನ್ನು ಹೇಳ್ತಾನೆ ಇದ್ದಾರೆ, ಈ ಮಂತು ಇಲ್ಲ ನೆಕ್ಸ್ಟ್ ಮಂತ್ ಆಗಿಬಿಡುತ್ತೆ ಮೇಡಮ್ ಅಂತ ಹೇಳ್ತಾನೆ ಇದ್ದಾರೆ. ನಾವು ನಿಮ್ಗೆ ಅದನ್ನು ಹೇಳಿ ನಮಗೂ ಬೋರ್ ಆಗಿಬಿಟ್ಟಿದೆ. ನೀವೇ ಒಂದ್ಸಲ ಹೋಗಿ ವಿಚಾರಿಸಿದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂತೀನಿ. ಕೆಲವು ಕಡೆ ಅವರೇ ಹೋಗಿ ಸುಮಾರು ಎಲೆಕ್ಟ್ರಾಸಿಟಿ ಅನಿಸುತ್ತೆ, ನಾನು ವಿಡಿಯೋ ನೋಡಿದೆ, ಅವರೇ ಹೋಗಿ ಎಲ್ಲರೂ ಅಲ್ಲೇ ಹೋಗಿ ಅಪ್ಲಿಕೇಶನ್ ಎಲ್ಲ ತಗೊಂಡೋಗಿ ಎಲ್ಲರೂ ಬರೋ ತನಕ ನಾವು ಹೋಗಲ್ಲ ಅಂತ ಹೇಳ್ಬಿಟ್ಟು ಏನೋ ಸ್ಟ್ರೈಕ್ ಎಲ್ಲ ಮಾಡಿದ್ದಾರೆ. ಸೊ ಎಲ್ಲರೂ ಹೋಗಿ ಹಾಗೆ ನಿಂತ್ಕೊಂಡು ಕೇಳಿದ್ರೆ ಮೇ ಬಿ ಆಗ್ಬೋದು. ಸೊ ಒಬ್ಬರ ಕೈಲಿಂದ ಇದು ಸಾಧ್ಯ ಇಲ್ಲ ಅಂತ ಹೇಳ್ತೀನಿ. ಸೊ ಡಾಕ್ಯುಮೆಂಟ್ಸ್ ಬಗ್ಗೆ ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ. ಇನ್ನು ಯಾವ್ಯಾವ ಖಾಲಿ ಇದೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಯಾವ್ಯಾವ ಸೈಟಲ್ಲಿ ಮನೆಗಳು ಇನ್ನೂ ಖಾಲಿ ಇದೆ, ಅಪ್ಲಿಕೇಶನ್ ಹಾಕ್ಬೋದು ನೀವು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಬಟ್ ವಿಡಿಯೋ ನೋಡ್ತಿರೋರು ದಯವಿಟ್ಟು ಈ ವಿಡಿಯೋನ ಆದಷ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.
ಅವರಿಗೂ ಹೆಲ್ಪ್ ಆಗುತ್ತೆ, ಅವರು ಅಪ್ಲೈ ಮಾಡಿದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನನಗೂ ವೀಡಿಯೋ ಮಾಡೋಕ್ಕೆ ಮೋಟಿವೇಶನ್ ಸಿಕ್ದಂಗೆ ಆಗುತ್ತೆ. ಸೊ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.